ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ರೆಡ್ಡೇರಹಟ್ಟಿ ಗ್ರಾಮದಲ್ಲಿ ಶ್ರೀ ಗಣಪತಿ ಮಹಾರಾಜರು ಹಾಗೂ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಠದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ದಿನಾಂಕ 19-3-2026 ರಿಂದ 20-3-2026 ರವರೆಗೆ ಜಾತ್ರೆ ಜರುಗುವುದು. ಮಠದ ಮುಖ್ಯಸ್ಥರು ಶ್ರೀ ಮಾಧವಾನಂದ ಮಹಾರಾಜರು ನೇತೃತ್ವದಲ್ಲಿ ಹಾಗೂ ಮುಖ್ಯ ಪ್ರವಚನಕಾರರಾದ ಶ್ರೀ ಪರಮಪೂಜ್ಯ ಪ್ರಶಾಂತ್ ಮಹಾರಾಜರು ಭಾಗವಹಿಸಿ ಅಧ್ಯಕ್ಷರು ಸರ್ವ ಸದಸ್ಯರಾದ ಪುಂಡಲಿಕ ಕಟ್ಟಿ, ನಾಗಪ್ಪ ಪಚ್ಚಾಪುರ್ ಮಲ್ಲಪ್ಪ, ಕುರುಬಗಟ್ಟಿ, ಮುತ್ತಪ್ಪ ಗೌರಿ, ಕರಿಯಪ್ಪ ಕೊಪ್ಪದ್, ಮಹಾಂತಯ್ಯ ಹಿರೇಮಠ, ಬಸಪ್ಪ ದಾವನವರ, ಬಸಪ್ಪ ಕೌಜಲಗಿ, ಡೊಳ್ಳು ಬಾರಿಸುವವರು ರಮೇಶ್ ನಂದಗಾಮಿ ಹಾಗೂ ಸರ್ವ ಸದಸ್ಯರು, ರಾಮಪ್ಪ ಕಟ್ಟಿ, ರುದ್ರಾಕ್ಷಿ ಸೇವೆ ಮಾಡಿದವರು 26 ಪೋಟಿನ ರುದ್ರಾಕ್ಷಿ ಹಾಗೂ 1 ಕ್ವಿಂಟಾಲ್ ರುದ್ರಾಕ್ಷಿ ಮಾಲೆ ಇರುತ್ತದೆ. ಈ ರುದ್ರಾಕ್ಷಿ ಇವರಿಂದ ರಥೋತ್ಸವಕ್ಕೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿದರು. ಮಾಲೆ ತಯಾರಿಸಿದವರು ವೀರಯ್ಯ ಬಂಡಿಮಠ, ಕೊಪ್ಪಳ ಜಿಲ್ಲೆ, ಯಲಬುರಗಾ ತಾಲೂಕಿನ ಗುದ್ದನಾಪಮಠ, ಮಲ್ಲಪ್ಪ ಸನ್ನಟ್ಟಿ, ಬರಮಪ್ಪ ಪಚ್ಚಾಪುರ್, ಅರ್ಜುನ್ ಬೆಸುಗುಪ್ಪಿ ಭಾಗವಹಿಸಿ ಬುತ್ತಿ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಂದ ಹಾಗೂ ತಾಯಂದಿರ ಬುತ್ತಿಯನ್ನು ಮಠಕ್ಕೆ ತಂದು ಪೂಜೆ ಮಾಡಿ ನಂತರ ಎಲ್ಲಾ ಸದ್ಭಕ್ತರು ಅನ್ನಪ್ರಸಾದ ಮಾಡಿ ಎಲ್ಲರೂ ವಿಶೇಷವಾಗಿ ಜಾತ್ರೆಯನ್ನು ಇನ್ನು ಅಂದಂಗೆ ಕೀಲಿ ಹಾಕ್ಯಾರ, ಕೀಲಿ ತೆಗಿತಾರಲ್ಲ. ನಮ್ಮ ಹೆಸರು ವೀರಯ್ಯ ಬಂಡಿ ಅಂತ, ವಿಜ್ಞಾಪನ ಮಠ, ಕೊಪ್ಪಳ ಜಿಲ್ಲಾ, ಯಲಬುರ್ಗಾ ತಾಲೂಕು. ನಾವು ರುದ್ರಾಕ್ಷಿ ಮಾಲೆಯನ್ನು ಗೋಕಾಕ್ ತಾಲೂಕು ರೆಡ್ಡೇರಹಟ್ಟಿ ಊರಿಗೆ ಆರ್ಡ್ರ್ ಕೊಟ್ಟಿದ್ರು. ಆ ಪ್ರಕಾರ ನಾವು ಮಾಡಿದ್ವಿ. ಸುಮಾರಾಗಿ ಅಂದ್ರೆ 26 ಫೂಟ್ ಹೈಟ್ ಇರುವಂಥ ರುದ್ರಾಕ್ಷಿ ಮಾಲೆ. ಇದರ ಬೆಲೆ 42,000 ರೂಪಾಯಿಗೆ ನಮಗೆ ಮುಗಿಸಿದ್ದಾರೆ. ಆ ಪ್ರಕಾರ ನಾವು ಮಾಡಿದ್ದೀವಿ. ಎಲ್ಲ 32 ಇಳಿ ಹಿಂಗೆ ಜೋಡಣೆ ಮಾಡಿ ತಯಾರು ಮಾಡಿದ್ದೀವಿ. ಇದು ನಮ್ಮದು ಕಲೆ. ಸುಮಾರಾಗಿ ಅಂದ್ರೆ 354 ಸರ ಈಗ ರೆಡಿ ಮಾಡಿದ್ದೀವಿ ನಾವು ಈ ಊರಿಗೆ. ಇನ್ನು ಹೆಚ್ಚಿನ ಕಿರೀಟ, ಇನ್ನು ರುದ್ರಾಕ್ಷಿ ಮೂರ್ತಿಗೆ ಮುತ್ತಿನ ಹಾರ ಎಲ್ಲ ತಯಾರು ಮಾಡ್ತಿದ್ವಿ. ಕಿರೀಟ ಇವೆಲ್ಲ ತಯಾರು ಮಾಡ್ತೀವಿ ನಾವು. ನೀವೆಲ್ಲ ಏನಿದ್ರೆ ನಮಗೆ ಈ ರೆಡ್ಡೇರಹಟ್ಟಿ ಗ್ರಾಮದಿಂದ ಇದನ್ನು ತೊಗೊಂಡು ಪರ್ಮಿಷನ್ ತೊಗೊಂಡು ನಮಗೆ ಭೇಟಿಯಾಗ್ರಿ, ನಾವು ನಿಮ್ಮ ಸಂಪರ್ಕದಲ್ಲಿ ಇರ್ತೀವಿ ಅಂತ ನಾನು ಹೇಳ್ತೀನಿ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಸುಕ್ಷೇತ್ರದ ರೆಡ್ಡೇರಹಟ್ಟಿ ಗ್ರಾಮದ ಸದ್ಗುರು ಗಣಪತಿ ಮಹಾರಾಜರ ಪತ್ರಿ ಮಠದ ಜಾತ್ರಾ ಮಹೋತ್ಸವ, ರಥೋತ್ಸವ, ಆಮೇಲೆ ಆ ಗಣಪತಿ ಮಹಾರಾಜರ ಜೀವನ ಚರಿತ್ರೆ ಕುರಿತು ರಚನೆ ಮಾಡಿರ್ತಕ್ಕಂಥ ಗ್ರಂಥ ಬಿಡುಗಡೆ, ಆಮೇಲೆ 5 ದಿನಗಳ ಪರಂತರ ಪ್ರವಚನ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ವರ್ಷ ಆಗುವಂಥ ಜಾತ್ರೆ ರಥೋತ್ಸವಕ್ಕೆ ತೇರಿಗೆ ರುದ್ರಾಕ್ಷಿ ಹಾರ ಮಾಡಬೇಕಂತೇಳಿ ಭಕ್ತರು ಸಂಕಲ್ಪ ಮಾಡಿ ನಮ್ಮ ರಾಮಪ್ಪ ದೊಡ್ಡಪ್ಪ ಕಟ್ಟಿಯವರು ಸತ್ಯ ಸಂಕಲ್ಪ ಮಾಡಿ ಅಜ್ಜನ ಆಶೀರ್ವಾದದಿಂದ ಅವರು ಸೇವೆ ಮಾಡಿದ್ದಾರೆ. ಈ ರುದ್ರಾಕ್ಷಿ ಹಾರ ಎಲ್ಲಿ ಮಾಡಿಸೋದು ಅಂತೇಳಿ ಹಿಂಗೆ ಚರ್ಚೆ ಆದಾಗ 2-3 ತಿಂಗಳ ಪ್ರಯತ್ನ ಆಗಿ ಕೊನೆಗೆ ನಮ್ಮ ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕು ನಮ್ಮ ವೀರಯ್ಯ ಸ್ವಾಮಿಗಳು ಅಂತೇಳಿ ಅವರು ರುದ್ರಾಕ್ಷಿ ಹಾರ ತಯಾರಕರು. ಭಾಳ ಅದ್ಭುತವಾಗಿರ್ತಕ್ಕಂಥ ಕಲೆ, ಅವ್ರ ಕೈ ಚಳಕದಿಂದ ಅದ್ಭುತವಾಗಿರ್ತಕ್ಕಂಥ ಇಚ್ಚಿಗೆ 13 ಫೂಟ್, ಅಚ್ಚಿಗೆ 13 ಫೂಟ್, 26 ಫೂಟಿಂದು ಭವ್ಯವಾಗಿರ್ತಕ್ಕಂಥ 1 ಕ್ವಿಂಟಲ್ ರುದ್ರಾಕ್ಷಿಯನ್ನು ಬಳಸಿ
ಭವ್ಯವಾಗಿರ್ತಕ್ಕಂಥ ರುದ್ರಾಕ್ಷಿ ಹಾರವನ್ನು ಮಾಡಿದ್ದಾರೆ. ಆ ರುದ್ರಾಕ್ಷಿ ಹಾರ ಇವತ್ತು ಏನದ ಅಂತ ಕೇಳಿದ್ರೆ ರೆಡ್ಯಾಟ್ರಿ ಗ್ರಾಮಕ್ಕೆ ಬಂದೈತಿ. ಆ ತೇರಿಗೆ ಹಾಕಿ ನಾಳೆ ಅದು ತೇರ ಎಲ್ಲ ಭಕ್ತರು ಕೂಡಿ ತೇರು ಎಳಿತಾರ. ಆ ತೇರಿಗೆ ರುದ್ರಾಕ್ಷಿ ಹಾರ ಇವರು ರಾಮಪ್ಪ ದುಂಡಪ್ಪ ಕಟ್ಟೆಯವರು ಸೇವೆ ಮಾಡಿದ್ದಾರೆ. ಇದಕ್ಕೆ ಪ್ರೇರಣೆ ಯಾರ್ದು ಅಂತ ಕೇಳಿದ್ರೆ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಮಾಧವಾನಂದ ಮಹಾಸ್ವಾಮಿಗಳ ಪ್ರೇರಣೆ. ಆಮೇಲೆ ಆಶೀರ್ವಾದ ಯಾರ್ದು ಅಂತ ಕೇಳಿದ್ರೆ ಗಣಪತಿ ಮಹಾರಾಜರು ಮತ್ತು ಯಲ್ಲಾಲಿಂಗ ಮಹಾರಾಜರ ಆಶೀರ್ವಾದ. ಇಡೀ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಸಂಕಲ್ಪ ಮಾಡಿ ಈ ವರ್ಷ ಮಾಡುವಂಥ ಜಾತ್ರೆ ಒಳಗೆ ಈ ವರ್ಷ ವಿಶೇಷ ಜಾತ್ರೆ ಏನು ಅಂತ ಕೇಳಿದ್ರೆ ತೇರಿಗೆ ಇದೊಂದು ಭವ್ಯವಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ ಅರ್ಪಣೆ ಮತ್ತು ವಿಶೇಷವಾಗಿ ಗಣಪತಿ ಮಹಾರಾಜರ ಜೀವನ ಚರಿತ್ರೆ ಕುರಿತು ನಮ್ಮ ಪಟ್ಟಣ ಶೆಟ್ಟಿಯವರು ಒಂದು ಗ್ರಂಥ ಸಂಪಾದನೆ ಮಾಡಿ ಗ್ರಂಥ ಬರೆದಿದ್ದಾರೆ. ಆ ಗ್ರಂಥ ಕೂಡ ನಾಳೆ ಬಿಡುಗಡೆ ಆಗ್ತದೆ. ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ಧರ್ಮದ ಕಾರ್ಯ, ಅಧ್ಯಾತ್ಮದ ಕಾರ್ಯ ಎದ್ರ ಸಲುವಾಗಿ ಮಾಡಬೇಕು ಅಂತ ಕೇಳಿದ್ರೆ ಇದರಿಂದ ಊರು ಪಾವನ, ಕೇರಿ ಪಾವನ, ಊರು ಪಾವನ, ಆಮೇಲೆ ನಾಡೇ ಪಾವನ ಆಗ್ತೈತಿ. ಧರ್ಮ ಕಾರ್ಯ ಅದಕ್ಕೆ ಮಾಡೋದು ಅಂತ ಕೇಳಿದ್ರೆ ಲೋಕ ಕಲ್ಯಾಣಾರ್ಥ ನಿಮಿತ್ತ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದು. ಈ ಕಾರ್ಯಕ್ರಮದೊಳಗೆ ಅನೇಕ ಜನ ತನು ಮನಧನ ಅರ್ಪಿ ಸೇವೆ ಮಾಡಿದ್ದಾರೆ. ಹಗಲು ರಾತ್ರಿ ನಮ್ಮ ಮಾಧವಾನಂದ ಮಹಾಪ್ರಭುಗಳು ಮಹಾಸ್ವಾಮಿಗಳು ಬಹಳಷ್ಟು ಅವರು ಏನು ಅಂತ ಕೇಳಿದ್ರೆ ಉತ್ಸಾಹದಿಂದ ಅಪ್ಪನ ಜಾತ್ರೆ ಮಾಡಬೇಕು, ಅಪ್ಪನ ಜಾತ್ರೆಗೆ ಏನಾದ್ರು ವಿಶೇಷ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಹಗಲ ರಾತ್ರಿ ಬಹುಶಃ ಯಾವಾಗ ಉಣ್ತಾರೋ, ಯಾವಾಗ ನಿದ್ದೆ ಮಾಡ್ತಾರೋ, ಯಾವಾಗಿಲ್ಲ ನಮಗಂತೂ ಅಂದಾಜೆ ಹತ್ತಿಲ್ಲ ಅವ್ರದ್ದು. ಅಷ್ಟು ಹಗಲ ರಾತ್ರಿ ಭಕ್ತರು ಕರ್ಕೊಂಡು ಎಲ್ಲರಿಗೆ ಬರಿಪ್ಪ ಅಂದು ಎಲ್ಲರನ್ನ ಕರ್ಕೊಂಡು ಕಷ್ಟಪಟ್ಟು ಇದು ಮಾಡಿದ್ದಾರೆ. 2-3 ತಿಂಗಳು ಈ ರುದ್ರಾಕ್ಷಿ ಮಾಲೆ ತಯಾರು ಮಾಡಬೇಕಾದ್ರೆ ನಮ್ಮ ವೀರಯ್ಯ ಸ್ವಾಮಿಗಳು 2-3 ತಿಂಗಳು ಅವರು ಭಕ್ತಿದಿಂದ ಶ್ರದ್ಧಾದಿಂದ ಅದರದೇ ಆಗಿರ್ತಕ್ಕಂಥ ನಿಯಮ ಇರ್ತಾವೆ. ರುದ್ರಾಕ್ಷಿ ಅಂದ್ರೆ ಸಾಮಾನ್ಯ ಮಾತಲ್ಲ, ಅದು ಶಿವನ ಕೊರಳಾಲ್ಗೆ ಇರ್ತಕ್ಕಂಥ ರುದ್ರಾಕ್ಷಿ. ಆ ರುದ್ರಾಕ್ಷಿಗೆ ಅದರದೇ ಆಗಿರ್ತಕ್ಕಂಥ ಇತಿಹಾಸ ಅದ. ಆ ದೈತರ ಸಂಹಾರ ಮಾಡಿ ಅವರ ರುಂಡ ಮತ್ತು ದಂಡ ಕಡ್ಯಾಕ ಮಾಡಿ ಅವ ರುದ್ರ ಏನು ಮಾಡಿದಾನ ಅಂತ ಕೇಳಿದ್ರೆ ಆ ದೈತರ ರುಂಡ ಮಾಲೆ ಮಾಡಿ ಕೊಳ್ಳ ಹಾಕೊಂಡಾನ. ಮೊಟ್ಟ ಮೊದಲಿಗೆ ಅದ್ರ ಇತಿಹಾಸ, ಅದರ ಸಂಕೇತವಾಗಿ ಇವತ್ತು ನಾವು 108 ರುದ್ರಾಕ್ಷಿ ಮಣಿ ಇದ್ದಂಥ ಮಾಲೆಯನ್ನು ಕೊಳಾಗ ಹಾಕೋತೀವಿ. ಇದ್ರೊಳಗಂತೂ ಎಷ್ಟು ರುದ್ರಾಕ್ಷಿ ಅದಾವಂತ ಲೆಕ್ಕ ಯಾರು ಮಾಡೋರ್ದಾರ. ಕ್ವಿಂಟಲ್ ಗಟ್ಟಲೆ ರುದ್ರಾಕ್ಷಿ ಹೋಗ್ಯಾವಂದ್ರೆ ಎಷ್ಟು ಇರಬೇಕು ರುದ್ರಾಕ್ಷಿ, ನಾವೆಲ್ಲ ವಿಚಾರ ಮಾಡಿರಿ. ಅಂಥ ಭವ್ಯವಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆಯನ್ನು ನಮ್ಮ ವೀರಯ್ಯ ಸ್ವಾಮಿಗಳು ಮಾಡಿದಾರಲ್ಲ, ಅವ್ರ ಕೈಗಳಿಗೆ ಪರಮಾತ್ಮ ಇನ್ನೊಂದಿಷ್ಟು ಆಯುಷ್ ಕೊಡಲಿ, ಅವ್ರ ಶರೀರಕ್ಕೆ ಇನ್ನೊಂದಿಷ್ಟು ಆಯುಷ್ ಕೊಡಲಿ. ಅವ್ರ ಮುಖಾಂತರ ಜಗತ್ತಿನ ಎಲ್ಲ ತೇರುಗಳು, ಜಗತ್ತಿನ ಎಲ್ಲ ಮೂರ್ತಿಗಳು, ಜಗತ್ತಿನ ಎಲ್ಲ ದೇವರಿಗೆ ರುದ್ರಾಕ್ಷಿ ಮಾಲೆ ತಯಾರಾಗಿ ಹೋಗಲಿ ಅಂತ ನಾವು ಗಣಪತಿ ಮಹಾರಾಜರಲ್ಲಿ ಮತ್ತು ಯಲ್ಲಾಲಿಂಗ ಮಹಾರಾಜರಲ್ಲಿ, ಸದ್ಗುರು ಮಧುಗೊಂಡೇಶ್ವರರಲ್ಲಿ, ಈ ರೆಡ್ಯಾರಟ್ಟಿ ಗ್ರಾಮದ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಗಣೇಶಸಿದ್ದೇಶ್ವರನಲ್ಲೇ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತೇವೆ. ಯಾಕಪ್ಪ ಅಂತಂದ್ರೆ ಇಂಥ ಕಲಾವಿದರು ಸಿಗೋದೇ ವಿರಳ, ಭಾಳ ಅಪರೂಪದ ಕಲಾವಿದರು ಅವರು. ಎಂಥ ರುದ್ರಾಕ್ಷಿ ಮಾಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರುದ್ರಾಕ್ಷಿ ಕಿರೀಟ ಮಾಡ್ತಾರಂತ, ರುದ್ರಾಕ್ಷಿಲಿಂದ ಬೇರೆ ಬೇರೆ ವಸ್ತುಗಳೆಲ್ಲ ತಯಾರು ಮಾಡ್ತಾರೆ. ಅಂಥ ಒಬ್ಬರು ಕಲಾವಿದರು ಸಿಕ್ಕು ಅಪರೂಪದ ಕಲಾವಿದರು, ಅವರೇ ಸ್ವತಃ ರುದ್ರಾಕ್ಷಿ ಮಾಲೆ. ಅವ್ರು ಯಾವ ಊರಿಗೆ ಹೋಗೋರಲ್ಲ, ಅವ್ರ ಕೆಲಸ ಕಾರ್ಯಗಳು ಭಾಳ ಇರ್ತಾವೆ. ಅದನ್ನ ಬಿಟ್ಟು ನಮ್ಮ ಮಾಧವಾನಂದ ಪ್ರಭುಗಳ ಕೆರೆಗೆ ಹೋಗೋಟ್ಟು ಅವರು ನಿನ್ನೆ ರುದ್ರಾಕ್ಷಿ ಹಾರ ತಗೊಂಡು ನಿನ್ನೆ ರಾತ್ರಿ ರೆಡ್ಯಾರಟ್ಟಿಗೆ ಅವರೇ ಸ್ವತಃ ಬಂದಾರ. ಅಂಥ ಅಪರೂಪದ ಸಂಗತಿ ಇದು. ಎಲ್ಲಕ್ಕೆ ಕ್ರಿಯಾಶಕ್ತಿ, ಒಂದು ಶಕ್ತಿ ಯಾವ್ದು ಕೆಲಸ ಮಾಡ್ಕತ್ತಂದ್ರೆ ಗಣಪತಿ ಮಹಾರಾಜರ ಶಕ್ತಿ ಕೆಲಸ ಮಾಡ್ಕತ್ತದ, ಯಲ್ಲಾಲಿಂಗ ಮಹಾರಾಜರ ಆಶೀರ್ವಾದ ಕೆಲಸ ಮಾಡ್ಕತ್ತದ. ನಮ್ಮ ಮಾಧವಾನಂದ ಮಹಾರಾಜರ ಏನು ಪ್ರಯತ್ನ ಅದಲ್ಲ, ಆ ಪ್ರಯತ್ನಕ್ಕೆ ಫಲ ಯಾವತ್ತೂ ಇದ್ದೇ ಇರ್ತದ. ಯಲ್ಲಾಲಿಂಗ ಮಹಾರಾಜರು ಗಣಪತಿ ಮಹಾರಾಜರ ಆಶೀರ್ವಾದ ಮಾಡಲಿ ಅಂತ ನಾನು ಆಶಿಸಿ ಈ ಮೂಲಕ ನಾಡಿನ ಜನರಿಗೆ ಸಂದೇಶ ಏನು ಕೊಡ್ತೀನಪ್ಪ ಅಂತಂದ್ರೆ, ಅದು ಇದು ಮಾಡೋಕ್ಕಿಂತ ಎಲ್ಲರೂ ದೇವರುಗಳು ಮಾಡಿರ್ತೀರಿ, ಮಠ ಇರ್ತಾವೆ, ಮೂರ್ತಿ ಮಾಡಿರ್ತೀರಿ, ಗುರುಗಳ ಫೋಟೋ ಇಟ್ಟಿರ್ತೀರಿ. ಅವಕ್ಕೆ ಇಂಥ ತಂದು ಹಾಕೋದಕ್ಕಿಂತ ಮಾಲೆ, ರುದ್ರಾಕ್ಷಿ ಮಾಲೆಯನ್ನು ಮಾಡಿಸಿ ಹಾಕಿದ್ರೆ ಎಷ್ಟು ಶೋಭೆ ಬರ್ತದೆ, ಅದರೊಳಗೆ ಎಷ್ಟು ಶಕ್ತಿ ಅದ. ಅದಕ್ಕಾಗಿ ನಿಮ್ಗೆ ಯಾರಿಗೆ ಮತ್ತು ರುದ್ರಾಕ್ಷಿ ಮಾಲೆಗಳು ಬೇಕಾದ್ರೆ ನನಗೆ ಸಂಪರ್ಕ ಮಾಡಿ ನಾನು ನಮ್ಮ ವೀರಯ್ಯ ಸ್ವಾಮಿಗಳ ಮಾಡಿಕೊಡ್ತೇವೆ. ಯಾಕಂದ್ರೆ ನಾವು ಪರಮ ಪೂಜ್ಯ ಪ್ರಶಾಂತ ಮಹಾರಾಜರು, ಶ್ರೀ ಗುರು ಮಧುಗೊಂಡೇಶ್ವರ ಸಿದ್ಧ ಸಂಸ್ಥಾನ ಮಠ, ಸುಕ್ಷೇತ್ರ ಸಂಘ, ತಾಲೂಕಾ ಜಪ್ತ, ಜಿಲ್ಲಾ ಸಾಂಗ್ಲಿ, ರಾಜ್ಯ ಮಹಾರಾಷ್ಟ್ರ, ಇಲ್ಲಿಂದ 200 ಕಿಲೋಮೀಟರ್ ಹಚ್ಚಿಕೊಂಡು ನಾವು ರೆಡ್ಯಾರಟ್ಟಿ ಗ್ರಾಮಕ್ಕೆ ನಾವು ಯಾಕೆ ಬಂದೆವು ಅಂತ ಕೇಳಿದ್ರೆ ಪ್ರವಚನ ಹೇಳೋ ಸಲುವಾಗಿ ಬಂದೆವು. 5 ದಿನ ಆಧ್ಯಾತ್ಮಿಕ ಪ್ರವಚನ ಹೇಳೋ ಸಲುವಾಗಿ ಈ ಊರಿಗೆ ಬಂದವರು. ನಮಗೆ ಮತ್ತು ಮಾಧವಾನಂದ ಮಹಾಪ್ರಭುಗಳಿಗೆ, ಆಮೇಲೆ ಇವತ್ತು ವೀರಯ್ಯ ಸ್ವಾಮಿಗಳಿಗೆ, ಆಮೇಲೆ ಯಲ್ಲಾಲಿಂಗ ಮಹಾರಾಜರಿಗೆ, ಸಿದ್ಧಲಿಂಗ ಮಹಾರಾಜರಿಗೆ ಅಥವಾ ಕರಿಸಿದ್ದೇಶ್ವರಗೆ ಇದೊಂದು ಅವಿನಾಭಾವ ಸಂಬಂಧದ. ಅದಕ್ಕಾಗಿ ಭಗವಂತ ಕೂಡಿಸಿರ್ತಾನೆ. ಯಾವುದೋ ಜನ್ಮದ ಋಣಾನ ಬಂದ. ಇವತ್ತು ರೆಡ್ಯಾರಟ್ಟಿ ಗ್ರಾಮದ ಎಲ್ಲ ಸದ್ಭಕ್ತರು, ಎಲ್ಲ ಶರಣ ತಂದೆ ತಗಳು ದೀಪ ಹಚ್ಚದ ಎಲ್ಲ ಮನಿ, ಇವ್ರು ಅನ್ನಂಗಿಲ್ಲ, ಪ್ರತಿಯೊಂದು ದೀಪ ಹಚ್ಚದ ಮನೆಯವರೆಲ್ಲರೂ ಕೂಡ್ಕೊಂಡು ಜಾತ್ರೆ ಮಾಡೋದು ಭಾಳ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ. ಈ ಜಾತ್ರೆ ಎದ್ರ ಸಲುವಾಗಿ ಅಂತ ಕೇಳಿದ್ರೆ ಲೋಕ ಕಲ್ಯಾಣ ಅಂತ ನಿಮಿತ್ತ ಮಾಡಿಕೊಂಡು ಈ ಜಾತ್ರೆ ಭವ್ಯವಾಗಿರ್ತಕ್ಕಂಥ ಜಾತ್ರೆ. ಈ ಜಾತ್ರೆ ಉತ್ತರೋತ್ತರವಾಗಿ ಬೆಳೀಲಿ,
ಸಂಕಲ್ಪ ನಮ್ಮ ಮಾಧವಾನಂದ ಮಹಾರಾಜರು ಏನು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪಗಳೆಲ್ಲ ಈಡೇರೋಂಥ ಶಕ್ತಿ ಆ ಗಣಪತ ಮಹಾರಾಜರು ಯಲ್ಲಾಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರು ಮೋಕ್ಷದ ಕರುಣಿಸಲಿ ಅಂತ ಬೇಡಿಕೊಂಡು ನಾವು ಇದನ್ನು ಹುಲ್ಕುನಿಂದ ಶ್ರೀ ನಿಮ್ಮ ಹೆಸರು ಹೇಳ್ಬೇಡ್ರಿ ಊರು ನಾವು ಹುಲ್ಕುನಿಂದ ಬಸಪ್ಪಣ್ಣಪ್ಪ ಗುಡ್ಡಿ ಅಂತೇಳಿ ಶ್ರೀ ಕರಿಯಪ್ಪ ದೇವಸ್ಥಾನದ ಹಾಗೂ ಗಣಪತಿ ಮಹಾರಾಜರ ಮಠ ಯಲ್ಲಾಲಿಂಗೇಶ್ವರ ಚಡಕ್ಚೇರಿ ಶಿವಯೋಗಿ ಸಿದ್ದರಾಮೇಶ್ವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಲಕ್ಷಾಣದ ಶ್ರೀ ಸೀತಲಿಂಗೇಶ್ವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಗುರುವಾಗಿ ಬಂದಿರತಕ್ಕಂಥ ಚಡಕ್ಚೇರಿ ಶಿವಯೋಗಿ ಸಿದ್ದರಾಮೇಶ್ವರ ಪಾದಗಳಿಗೆ 100 ಕೋಟಿ ಪ್ರಣಾಮವನ್ನು ಸಲ್ಲಿಸಿ 7 ಕೋಟಿ ಯಲ್ಲಾಲಿಂಗ ಮಹಾರಾಜರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ನಡೆದಾಡುವ ದೇವರು, ಮಾತನಾಡುವ ದೇವರು, ಕಣ್ಣಿಗೆ ಕಾಣುವಂಥ ದೇವರು, ಮೂರು ಕಣ್ಣಿನ ಮುಕ್ಕಣ್ಣ ಡಾಕ್ಟರ್ ರಾಜೇಂದ್ರ ಅಪ್ಪಾಜಿ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ 4ನೆಯ ಅವತಾರವನ್ನು ಧರೆಗೆ ಇಳಿದು ಬಂದು 4 ಶಕ್ತಿಯ ಆಶೀರ್ವಾದವನ್ನು ಪಡ್ಕೊಂಡು ರೆಡ್ಡೇರಹಟ್ಟಿಗೆ ಬಂದಿರತಕ್ಕಂಥ ಗಣಪತಿ ಮಹಾರಾಜರ ಪಾದಗಳಲ್ಲಿ ನನ್ನ ಇಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಗಣಪತಿ ಮಹಾರಾಜರು ನೋಡ್ರಿಪ್ಪ ಹೆಂಗಂದ್ರೆ ಅವರ ಶಕ್ತಿ, ಅವರ ವ್ಯಕ್ತಿ ಎದಕ್ಕೆದಕ್ಕೂ ಬಂದವರಲ್ಲ. ಅವರು ರೆಡ್ಡೇರಟ್ಟಿ ಗ್ರಾಮದ ಊರಿನ ಸಲುವಾಗಿ ಭಕ್ತರು ಉದ್ಧಾರ ಆಗಲಿ, ಭಕ್ತರಿಗೆ ಒಳ್ಳೆಯ ಬುದ್ಧಿ ಬರಲಿ, ಭಕ್ತರಿಗೆ ಒಳ್ಳೆಯ ಇದು ಆಗಲಿ ಬೆಳಗ್ಸಿಂದ್ರೆ ಯಾವುದೋ ಅಪಕ್ಷಪಟ್ಟವರಲ್ಲ. ಈ ಪತ್ರಿವನದ ಶಕ್ತಿ ಮತ್ತು ಗಣಪತಿ ಮಹಾರಾಜರ ವ್ಯಕ್ತಿ ಎರಡೂ ಅಂಥದ್ದು ಅಂತ ನಮ್ಮ ರೆಡ್ಡೇರಟ್ಟಿ ಗ್ರಾಮದ ಗುರು ಹಿರಿಯರು ಮತ್ತು
ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇಲ್ಲಿ ಯಾವುದೇ ಒಳ್ಳೆ ಭಕ್ತಿಯಿಂದ ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ನಿಷ್ಠೆಯಿಂದ ಯಾರು ಸೇವೆ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, ಅವರಿಗೆ ಎಷ್ಟು ಕೊಡ್ತಾನೋ ಅವರು ತಿಳ್ಕೊಂಡು ಮಾಡಬೇಕು. ಇಲ್ಲಿ ಅದು ಈ ಪತ್ರಿವನ ಅಂದ್ರೆ ಸಾಮಾನ್ಯ ಪತ್ರಿವನ ಅಲ್ಲ. ಪತ್ರಿವನ ಎಲ್ಲಿ ನಾನು ಜಗತ್ತಿನೊಳಗೆ ನಮ್ಮ 368 ಮಠಗಳದಾವು. 368 ಮಠಗಳದೊಳಗೆ ಈ ರಡ್ಡ್ಯಾರಟ್ಟಿ ಮಠ ಈ ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆಕ್ಕೆ, ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾವ ಜಿಲ್ಲೆ ಒಳಗೂ ಇಂಥ ಮಠ ಸಿಗುವುದಿಲ್ಲ. ಅದು ನಮ್ಮ ಗ್ರಾಮದ ಹಿರಿಯರು ಮತ್ತು ನಮ್ಮ ಗ್ರಾಮದ, ಇದು ನಮ್ಮ ಗ್ರಾಮ, ಇದು ನನ್ನ ಗ್ರಾಮ. ಈ ಗ್ರಾಮಕ್ಕೆ ನಾನು ಬಂದೀನಿ, ಆದರೆ ನಾನು ಇಲ್ಲೇ ಹುಟ್ಟೀನಿ, ನಾನು ಇಲ್ಲೇ ಬೆಳೆದೀನಿ. ನಮ್ಮಲ್ಲೇ ಹುಟ್ಟ್ಯಾನಂತೇಳಿ ತಿಳ್ಕೊಂಡು ನೀವು ಈ ಮಠದಾಗ ಬಂದು ಎಲ್ಲರೂ ಭಕ್ತಿಯಿಂದ ಸೇವೆ ಸಲ್ಲಿಸ್ಬೇಕಂತ ಹೇಳಿ ನನ್ನ 2 ಮಾತುಗಳನ್ನು. ಪತ್ರಿ ಗಿಡ ಎಷ್ಟು ಅದಾವ್ರಿ ಅಜ್ಜಾರ ಇಲ್ಲಿ ಮಠದ? ಪತ್ರಿ ಗಿಡ ಸಾವಿರಾರು ಅದಾವು. ಇದ್ರ ಬಗ್ಗೆ ಏನು ಹೇಳ್ತೀರಾ?